ವಿಪಕ್ಷ ನಾಯಕರು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ನಾಗೇಂದ್ರ ರಾಜೀನಾಮೆ ಕೊಡುವವರೆಗೂ ಹೋರಾಟ ಇದ್ದೇ ಇರುತ್ತೆ, ಯಾವುದೇ ಕಾರಣಕ್ಕೂ ನಾವು ಹಿಂದೆ ಸರಿಯೋದಿಲ್ಲ, ಭ್ರಷ್ಟ ಸರ್ಕಾರ ಅಂತ ಹೇಳಿ ವಿಪಕ್ಷ ನಾಯಕರು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ವಾಲ್ಮೀಕಿ ಹಗರಣದಲ್ಲಿ ಬಿ ನಾಗೇಂದ್ರ ಏನಿದ್ದಾರೆ ಅವರು ಭಾಗಿಯಾಗಿದ್ದಾರೆ. ದಲಿತ ಮಂತ್ರಿಯನ್ನ ಟಾರ್ಗೆಟ್ ಅಂತ ಆರೋಪ ಮಾಡ್ತಾ ಇದ್ದಾರೆ. ವಾಲ್ಮೀಕಿ ಹಣ ಲೂಟಿ ಆದಾಗ ದಲಿತರು ನೆನಪಿಗೆ ಬರಲಿಲ್ವಾ ಬಿ ನಾಗೇಂದ್ರ ಅವರಿಗೆ ಅಂತ ಹೇಳಿ ಬಿಜೆಪಿಯವರು ಕೇಳ್ತಾ ಇದ್ದಾರೆ. ಕಾಂಗ್ರೆಸ್ಗೆ ಮರ್ಯಾದೆ ಇದ್ರೆ ರಾಜೀನಾಮೆ ಪಡೀಲಿ. ಧರಣಿ ಬಳಿಕ ಆಕ್ರೋಶವನ್ನು ಹೊರಹಾಕಿದ್ದಾರೆ ವಿಪಕ್ಷ ನಾಯಕರು. ವಿಜಯೇಂದ್ರ ಅವರು ಕೂಡ ಇದರ ಕುರಿತಂತೆ ಹೇಳಿಕೆಗಳನ್ನು ಕೊಟ್ಟಿದ್ದಾರೆ. ಆರ್ ಅಶೋಕ್ ಕೂಡ ಮಾತನಾಡಿದ್ದಾರೆ ಇದರ ಸಂಬಂಧಪಟ್ಟ ಹಾಗೆ. ಅಲ್ಲಪ್ಪ, ದಲಿತ ಮಂತ್ರಿಯನ್ನ ಟಾರ್ಗೆಟ್ ಮಾಡ್ತೀವಿ ಅಂತ ಹೇಳ್ತಿರಲ್ಲ, ದಲಿತರ ಹಣವನ್ನ ತಿನ್ನುವ ಗೊತ್ತಾಗ್ಲಿಲ್ವಾ ಅಂತ ಹೇಳಿ ಕೇಳ್ತಾ ಇದ್ದಾರೆ ಅವರು. ಸೊ ಎಸ್, ಇಬ್ರು ನಾಯಕರು ಕೂಡ ಮಾತನಾಡಿದ್ದಾರೆ, ಆರ್ ಅಶೋಕ್ ಮತ್ತು ವಿಜೇಂದ್ರ ಅವರು. ಕೇಳಿಸ್ಕೊಂಬನ್ನಿ. ನಾಗೇಂದ್ರ ಅವರ ಬಗ್ಗೆ ಮಾನ್ಯ ಮುಖ್ಯಮಂತ್ರಿಗಳು ತಳೆದಿರುವಂತಹ ನಿರ್ಧಾರವನ್ನ ನೋಡಿದ್ರೆ ಯಾವುದೇ ಕಾರಣಕ್ಕೂ ಕ್ಯಾಬಿನೆಟ್ ಇಂದ ಕೈ ಬಿಡಲ್ಲ ಅನ್ನುವ ಚರ್ಚೆ ಇವತ್ತು ಆಡಳಿತ ಪಕ್ಷದಲ್ಲಿ ಏನ್ ಮಾಡ್ತಾ ಇದ್ದಾರೆ, ಇದೆಲ್ಲವನ್ನೂ ಕೂಡ ನೋಡಿದ್ರೆ ಕಾಂಗ್ರೆಸ್ ಸರ್ಕಾರ, ಕಾಂಗ್ರೆಸ್ ಪಕ್ಷ ಮತ್ತೊಮ್ಮೆ ರುಜುವಾತ್ ಮಾಡಿದೆ. ಈ ಕಾಂಗ್ರೆಸ್ ಸರ್ಕಾರ ಇರುವುದೇ ಭ್ರಷ್ಟರಿಗಾಗಿರ್ತಕ್ಕಂಥ ಈ ಕಾಂಗ್ರೆಸ್ ಸರ್ಕಾರ, ಜನರಿಗಾಗಿ ಜನರಿಗೋಸ್ಕರ ಇರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರ ಅಲ್ಲ. ಭ್ರಷ್ಟಾಚಾರಿಗಳನ್ನ ರಕ್ಷಣೆ ಮಾಡೋದಕ್ಕೋಸ್ಕರ, ಭ್ರಷ್ಟಾಚಾರಿಗೋಸ್ಕರ ಇರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರ ಅನ್ನೋದನ್ನ ಹೇಳೋದಕ್ಕೆ ಇಷ್ಟಪಡ್ತೇನೆ. ಇವತ್ತೇನು ದಲಿತರ ಬಗ್ಗೆ ಮೊಸಳೆ ಕಣ್ಣೀರನ್ನ ಹಾಕ್ತಾ ಇದ್ದೀರಲ್ವಾ, ಸದನ ನಡೀಲಿ ರೀ. ಒಬ್ಬರಿಗೋಸ್ಕರ ಇಡೀ ಸದನವನ್ನ ಯಾಕೆ ತಪ್ಪು ದಾರಿಗೆಳಿತೀರ? ನಾವು ತಯಾರಿದ್ದೀರಿ. ಇವತ್ತು ನಾನು ಹೇಳ್ತಾ ಇದ್ದೀನಿ, ಬರ ಘೋಷಣೆ ಮಾಡಿ, ಒಂದು 10,000 ಕೋಟಿ ಬರಕ್ಕೆ ರಿಲೀಸ್ ಮಾಡಿ. ನಿಮ್ಮ ಯೋಗ್ಯತೆ ಇದ್ರೆ ಅಟ್ಲೀಸ್ಟ್ ಜಿಲ್ಲೆಗಳಿಗೆ ಒಂದು 500 ಕೋಟಿ ಆದ್ರೂ ರಿಲೀಸ್ ಮಾಡಿ. ಇಲ್ಲ ಅಷ್ಟಾಗಲ್ಲ ಅಂದ್ರೆ ಒಂದು 300 ಕೋಟಿ ಆದ್ರೂ ಒಂದು ಜಿಲ್ಲೆಗೆ ರಿಲೀಸ್ ಮಾಡಿ. ಬರ ಘೋಷಣೆ ಮಾಡಿಲ್ಲ, ಹಣ ಬಿಡುಗಡೆ ಮಾಡಿಲ್ಲ. 1 ಕೋಟಿ ಜಿಲ್ಲೆ ಕೊಟ್ಟು ಪ್ರಧಾನಮಂತ್ರಿ ಪತ್ರ ಬರೀತಾರೆ, ಮಾಡಿಲ್ಲ. ನಮ್ಮ ಅಧ್ಯಕ್ಷರು ಹೇಳ್ತಾ ಇದ್ರಲ್ಲ, ಒಂದೇ 1 ಕೋಟಿ ಕೊಟ್ಬಿಟ್ಟು ಅದೇನಲ್ಲಿ ಟಿಪ್ಸ್ಗೂ ಕೊಡಕ್ಕಾಗಲ್ಲ. ಯಾಕಂದ್ರೆ ಒಂದು ಜಿಲ್ಲೆಗೆ 1 ಕೋಟಿ ಅಂದ್ರೆ ಎಷ್ಟು ತಾಲೂಕುಗಳಿವೆ? ಬೆಳಗಾವಿಯಲ್ಲಿ 18 ತಾಲೂಕಿದೆ.